ವೃಷಭ ರಾಶಿಯವರೇ, ಜುಲೈ 20ರಿಂದ 22ರವರೆಗಿನ ಈ ಸಮಯವು ನಿಮ್ಮೊಳಗೆ ಅಡಗಿರುವ ಧೈರ್ಯವನ್ನು ಹೊರತರುವ ಸಮಯವಾಗಿದೆ. ಬಹಳ ದಿನಗಳಿಂದ ನೀವು ಏನನ್ನಾದರೂ ಹೇಳಬೇಕೆಂದಿದ್ದೀರಿ, ಏನನ್ನಾದರೂ ಮಾಡಬೇಕೆಂದಿದ್ದೀರಿ. ಆದರೆ ಪ್ರತಿ ಬಾರಿಯೂ ನಿಮ್ಮನ್ನು ನೀವೇ ತೆಗೆದುಕೊಳ್ಳುತ್ತಿದ್ದೀರಿ, ನಿಮ್ಮನ್ನು ನೀವೇ ತಡೆದುಕೊಳ್ಳುತ್ತಿದ್ದೀರಿ. ಈ ಹಿಂಜರಿಕೆಯನ್ನು ಈಗ ಕೊನೆಗಳಿಸುವ ಸಮಯ ಬಂದಿದೆ. ನಿಮ್ಮ ಸುಖಭಾವ ಅಂದರೆ 4ನೇ ಮನೆಯ ಅಧಿಪತಿಯಾದ ಸೂರ್ಯದೇವನು ಈಗ ಉಚ್ಚ ಗುರುವಿನೊಂದಿಗೆ ಸೇರಿ ನಿಮ್ಮ ತೃತೀಯ ಭಾವ ಅಂದರೆ ಪರಾಕ್ರಮ ಭಾವವನ್ನು ಪ್ರವೇಶಿಸಿದ್ದಾನೆ. ಈ ಭಾವವು ಧೈರ್ಯ, ಒಡಹುಟ್ಟಿದವರು ಮತ್ತು ನಿಮ್ಮ ಮಾತನ್ನು ಮಂಡಿಸುವ ಕಲೆಗೆ ಸಂಬಂಧಿಸಿದ್ದಾಗಿದೆ. ರಾಜಗ್ರಹ ಸೂರ್ಯ ಮತ್ತು ಗುರುದೇವ ಇಬ್ಬರೂ ಒಟ್ಟಿಗೆ ಇಲ್ಲಿಗೆ ಬಂದಾಗ ಇದುವರೆಗೆ ದಮನವಾಗಿದ್ದ ನಿಮ್ಮ ಧ್ವನಿ ಈಗ ಎಲ್ಲರ ಮುಂದೆ ಹೊರಹೊಮ್ಮಲಿದೆ. ಆದರೆ ವೃಷಭ ರಾಶಿಯವರೇ, ಇದಕ್ಕಾಗಿ ನೀವು ನಿಮ್ಮ ಆರಾಮದಾಯಕ ವಲಯದಿಂದ ಹೊರಬರಬೇಕಾಗುತ್ತದೆ. ಮನೆಯ ಭದ್ರತೆ ಮತ್ತು ಶಾಂತ ವಾತಾವರಣವನ್ನು ಸ್ವಲ್ಪ ಹಿಂದಕ್ಕೆ ಬಿಟ್ಟು ಮುನ್ನಡೆಯುವ ಧೈರ್ಯವನ್ನು ನೀವು ತೋರಿಸಬೇಕಾಗುತ್ತದೆ. ಸಹೋದರ ಸಹೋದರಿಯರು ಅಥವಾ ಹತ್ತಿರದ ಸಂಬಂಧಿಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಕೂಡ ಈ ದಿನಗಳಲ್ಲಿ ಬಗೆಹರಿಯಬಹುದು. ಆದರೆ ಅದಕ್ಕಾಗಿ ನೀವೇ ಮೊದಲು ಹೆಜ್ಜೆ ಇಡಬೇಕು. ಈ ಸಮಯವು ಅಲ್ಪಾವಧಿಯ ಪ್ರಮುಖ ಮಾತುಕತೆಗಳು ಮತ್ತು ಹೊಸ ಸಂಪರ್ಕಗಳಿಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ತಮ್ಮ ಮನಸ್ಸಿನ ಮಾತನ್ನು ಹೇಳಲು ಹಿಂಜರಿಯುತ್ತಿರುವವರಿಗೆ ಈ ಸಮಯವು ತಮ್ಮನ್ನು ತಾವು ಸಾಬೀತುಪಡಿಸಲು ಒಂದು ಉತ್ತಮ ಅವಕಾಶವನ್ನು ತಂದಿದೆ. ವೃತ್ತಿ ಮತ್ತು ವ್ಯಾಪಾರದ ರಂಗದಲ್ಲಿ ಈ ಸಮಯವು ನಿಮ್ಮನ್ನು ತ್ವರಿತ ಪ್ರಗತಿಯತ್ತ ಕೊಂಡೊಯ್ಯಲಿದೆ. ಜುಲೈ 20 ಮತ್ತು 21ರಂದು ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಯಾವುದೇ ವ್ಯವಹಾರವನ್ನು ವಿಸ್ತರಿಸಲು ನೀವು ಬಯಸಿದರೆ ಲಗ್ನದಲ್ಲಿರುವ ಮಂಗಳನು ನಿಮಗೆ ಆಕ್ರಮಣಕಾರಿ ವಿಧಾನವನ್ನು ನೀಡುತ್ತಾನೆ. ಇದರಿಂದಾಗಿ ನೀವು ವ್ಯಾಪಾರವು ಖಂಡಿತವಾಗಿಯೂ ಬೆಳೆಯುತ್ತದೆ. ವಿಶೇಷವಾಗಿ ಐಟಿ, ಮಾಧ್ಯಮ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಸಂಬಂಧಿಸಿದವರಿಗೆ ಈ ಸಮಯವು ಅತ್ಯಂತ ಫಲಪ್ರದಾಯಕವೆಂದು ಸಾಬೀತುಪಡಿಸುತ್ತದೆ. ಗೋಚಾರದಲ್ಲಿ ಒಂದು ಪ್ರಮುಖ ಬದಲಾವಣೆ ಜುಲೈ 21ರಂದು ಬರಲಿದೆ. ಆ ದಿನ ಚಂದ್ರನು ತುಲಾ ರಾಶಿಯನ್ನು ನಿಮ್ಮ 6ನೇ ಮನೆಯನ್ನು ಪ್ರವೇಶಿಸುತ್ತಾನೆ. ಈ ಗೋಚಾರದ ನೇರ ಪ್ರಭಾವವು ನಿಮ್ಮ ಕೆಲಸದ ಒತ್ತಡದ ಮೇಲೆ ಬೀಳುತ್ತದೆ. ಚಂದ್ರ ಮತ್ತು ಬುಧರ ನಡುವೆ ರೂಪುಗೊಳ್ಳುವ 1ರಿಂದ 5ರ ಸಂಬಂಧವು ನಿಮ್ಮೊಳಗೆ ಅತಿಯಾಗಿ ಯೋಚಿಸುವ ಪ್ರವೃತ್ತಿಯನ್ನು ಬಹಳ ಹೆಚ್ಚಾಗಿಸುತ್ತದೆ. ಹೊರಗಿನಿಂದ ಪರಿಸ್ಥಿತಿಗಳು ಸಹಜವಾಗಿ ಕಾಣಿಸುತ್ತದೆ, ಆದರೆ ಮಾನಸಿಕ ಮಟ್ಟದಲ್ಲಿ ನಿಮಗೆ ಒತ್ತಡವಿರಬಹುದು. ಇದಕ್ಕೆ ನೇರವಾದ ಪರಿಹಾರವೇನೆಂದರೆ ಎಲ್ಲಾ ಜವಾಬ್ದಾರಿಗಳನ್ನು ನೀವೊಬ್ಬರೇ ನಿಮ್ಮ ಮೇಲೆ ತೆಗೆದುಕೊಳ್ಳಬಾರದು. ನಿಮ್ಮ ಕೆಲಸವನ್ನು ನಿಮ್ಮ ತಂಡ ಅಥವಾ ಸಹೋದ್ಯೋಗಿಗಳಿಗೆ ಹಂಚಲು ಪ್ರಾರಂಭಿಸಿ. ನೀವು ಹೀಗೆ ಮಾಡಿದರೆ ಜುಲೈ 22ರ ದಿನವು ನಿಮ್ಮನ್ನು ಕೆಲಸದ ಸ್ಥಳದಲ್ಲಿ ಪರಿಪಕ್ವ ಹಾಗೂ ಸ್ಪಷ್ಟತೆ ಇರುವ ನಾಯಕರನ್ನಾಗಿ ಸ್ಥಾಪಿಸುತ್ತದೆ. ಹಣಕಾಸು ಮತ್ತು ಸಂಪತ್ತಿನ ದೃಷ್ಟಿಕೋನದಿಂದ ಜುಲೈ 20ರಿಂದ 22ರವರೆಗಿನ ಈ ಸಮಯವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತಿದೆ. ಜುಲೈ 21ರಂದು ಬುಧನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿದ್ದಾನೆ. ಬುಧನು ನಿಮ್ಮ ಧನಭಾವದ ಅಂದರೆ 2ನೇ ಮನೆಯ ಅಧಿಪತಿಯಾಗಿದ್ದಾರೆ. ಬುಧನು ಉದಯಿಸುತ್ತಿದ್ದಂತೆಯೇ ಕೈಯಲ್ಲಿರುವ ನಗದು ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ಗೊಂದಲಗಳು ಸಂಪೂರ್ಣವಾಗಿ ಕೊನೆಗೊಳ್ಳಲು ಪ್ರಾರಂಭವಾಗಿಸುತ್ತದೆ. ನಿಮ್ಮ ತಾರ್ಕಿಕ ಸಾಮರ್ಥ್ಯದ ಬಲದಿಂದ ಹಣ ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಲ್ಲಿ ಒಂದು ಪ್ರಬಲ ಧನಯೋಗ ಅನ್ವಯಿಸುತ್ತದೆ. ನಿಮ್ಮ ಜನ್ಮ ನಕ್ಷತ್ರ ರೋಹಿಣಿಯಾಗಿದ್ದರೆ ಮತ್ತು ನಿಮ್ಮ ಲಗ್ನವು ವೃಷಭ, ಕನ್ಯಾ, ಮಕರ, ಮಿಥುನ, ತುಲಾ ಅಥವಾ ಕುಂಭ ರಾಶಿಯಾಗಿದ್ದರೆ ಜುಲೈ 22ರಂದು ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಇದರೊಂದಿಗೆ ಪುಷ್ಯ ನಕ್ಷತ್ರದಲ್ಲಿ 3ನೇ ಮನೆಯಲ್ಲಿ ಸೂರ್ಯನ ಗೋಚಾರದಿಂದಾಗಿ ಕೌಟುಂಬಿಕ ಆಸ್ತಿ ಅಥವಾ ಯಾವುದೇ ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿದೆ. ನೀವು ನೆನಪಿನಲ್ಲಿಡಬೇಕಾದ ಏಕೈಕ ವಿಷಯವೇನೆಂದರೆ 21ನೇ ತಾರೀಕಿನಂದು ನಿಮ್ಮ ಉಳಿತಾಯದ ಬಗ್ಗೆ ಯಾವುದೇ ರೀತಿಯ ಅವಸರವನ್ನು ಮಾಡಬೇಕು. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ವಿಷಯದಲ್ಲಿ ಗೋಚರದ ಶಕ್ತಿಯು ಆಳವಾಗಿರುತ್ತದೆ. ಒಂಟಿಯಾಗಿರುವ ಜಾತಕದವರಿಗೆ ಲಗ್ನದಲ್ಲಿ ಕುಳಿತಿರುವ ಮಂಗಳ ರೋಹಿಣಿ ನಕ್ಷತ್ರ ಸ್ವಭಾವದಲ್ಲಿ ಒಂದು ರೀತಿಯ ಹಠ ಮತ್ತು ತೀವ್ರ ಉತ್ಸಾಹವನ್ನು ಉಂಟು ಮಾಡುತ್ತಾನೆ. ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ಮಾತನ್ನು ತಕ್ಷಣವೇ ಒಪ್ಪಿಕೊಳ್ಳಬೇಕು ಎಂದು ನಿಮಗೆ ಅನಿಸಬಹುದು. ವಿವಾಹಿತರು ಜುಲೈ 21ರಂದು ಹೆಚ್ಚು ಜಾಗರೂಕರಾಗಿರಬೇಕು ಬೇಕಾದ ಅವಶ್ಯಕತೆ ಇದೆ. ಚಂದ್ರನು 6ನೇ ಮನೆಯಲ್ಲಿರುತ್ತಾನೆ ಮತ್ತು ಚಂದ್ರನು ನಿಮ್ಮ ರಾಶಿಯ
ಮೂರನೇ ಮನೆಯ ಅಂದರೆ ಮಾತು ಮತ್ತು ಸಂವಹನ ಅಧಿಪತಿಯಾಗಿರುವುದರಿಂದ ನಿಮ್ಮ ಸಂವಹನದಲ್ಲಿ ವ್ಯಂಗ್ಯ ಅಥವಾ ಕಟುತ್ವ ಬರಬಹುದು. ನಿಮ್ಮ ಯಾವುದೇ ಮಾತು ನಿಮ್ಮ ಜೀವನ ಸಂಗಾತಿಯನ್ನು ಮಾನಸಿಕವಾಗಿ ನೋಯಿಸಬಹುದು. ನಿಮ್ಮ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ರಾಜತಾಂತ್ರಿಕರಾಗಿರಿ. 22ನೇ ತಾರೀಕು ಬರುತ್ತಿದ್ದಂತೆ ನವಮಿ ತಿಥಿಯ ಮಂಗಳಕರ ಶಕ್ತಿಯಿಂದ ಸಂಬಂಧಗಳಲ್ಲಿ ಮತ್ತೆ ಸ್ಥಿರತೆ ಮತ್ತು ಪರಸ್ಪರ ತಿಳುವಳಿಕೆ ಬೆಳೆಯಲು ಪ್ರಾರಂಭಿಸುತ್ತದೆ. ಕೌಟುಂಬಿಕ ಜೀವನದಲ್ಲಿ ಈ 72 ಗಂಟೆಗಳ ಸಮಯವು ಬಲವಾದ ಬೆಂಬಲವನ್ನು ನೀಡುತ್ತದೆ. ಮೂರನೆಯ ಮನೆಯಲ್ಲಿ ಸೂರ್ಯದೇವನ ಗೋಚಾರವು ತಂದೆಯ ಸಮಾನರಾದ ಹಿರಿಯ ಅಥವಾ ಪೋಷಕರ ಕಡೆಯಿಂದ ನಿಮಗೆ ಸಂಪೂರ್ಣ ಬೆಂಬಲವನ್ನು ಸಿಗುವಂತೆ ಮಾಡುತ್ತದೆ. ಜುಲೈ 20 ಮತ್ತು 21ರಂದು ಕುಟುಂಬದ ಮೂಲಕ ಯಾವುದೇ ಶುಭ ಸಂದರ್ಭ ಬರಬಹುದು. ಈ 2 ದಿನಗಳಲ್ಲಿ ಯಾರದ್ದಾದರೂ ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಿ ಯಾವುದೇ ಉತ್ತಮ ಅವಕಾಶಗಳನ್ನು ನಿರಾಕರಿಸುವ ತಪ್ಪನ್ನು ಮಾಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಈ ಗೋಚಾರದ ಸಮಯವು ಮಿಶ್ರ ಫಲಗಳನ್ನು ತರುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಾಗುತ್ತಿದ್ದಾನೆ. ಇದು ಕೃತ್ತಿಕಾ ಮತ್ತು ರೋಹಿಣಿ ನಕ್ಷತ್ರದ ಜನರಿಗೆ ಉತ್ತಮ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿಯನ್ನು ಒದಗಿಸುತ್ತದೆ. ಆದರೆ ಲಗ್ನದಲ್ಲಿ ಮಂಗಳನ ಗೋಚಾರವಿರುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಈ ಪ್ರಭಾವದಿಂದ ಬೆನ್ನು ನೋವು, ಭುಜಗಳಲ್ಲಿ ಬಿಗಿತ ಅಥವಾ ಯಕೃತ್ತು ಮತ್ತು ದೇಹದ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಈ ಶಕ್ತಿಯನ್ನು ಸಮತೋಲನಗೊಳಿಸಲು ಸಾಕಷ್ಟು ನೀರು ಕುಡಿಯಿರಿ. ದೇಹದಲ್ಲಿ ನೀರಿನಂಶದ ಕೊರತೆಯಾದಂತೆ ನೋಡಿಕೊಳ್ಳಿ. ಇದರಿಂದ ಮಂಗಳನ ಉಗ್ರ ಶಕ್ತಿಯು ಸಮತೋಲನದಲ್ಲಿರುತ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಜುಲೈ 20 ಮತ್ತು 21ರ ಗೋಚಾರವು ಸ್ವಲ್ಪ ಮಾನಸಿಕ ವಿಚಲನವನ್ನು ಉಂಟು ಮಾಡಬಹುದು. ಚಂದ್ರ ಮತ್ತು ಬುಧನ ಸಂಬಂಧವು ನಿಮ್ಮನ್ನು ಅತಿಯಾಗಿ ಯೋಚಿಸುವಂತೆ ಮಾಡುತ್ತದೆ. ಅಧ್ಯಯನದ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಕಾಳಜಿಗಳು ಮತ್ತು ನಿಮ್ಮ ಏಕಾಗ್ರತೆಯ ಮೇಲೆ ಪರಿಣಾಮ ಬೀರಬಹುದು. ಆದರೆ ಜುಲೈ 22ರಿಂದ ಬುಧನ ಶಕ್ತಿಯು ಉದಯಿಸಿ ಸ್ಥಿರವಾದ ತಕ್ಷಣ ನಿಮ್ಮ ಏಕಾಗ್ರತೆ ಮತ್ತೆ ಪೂರ್ಣ ಶಕ್ತಿಯೊಂದಿಗೆ ಮರಳುತ್ತದೆ. ಗೃಹಿಣಿಯರ ದೃಷ್ಟಿಕೋನದಿಂದ ಜುಲೈ 21ರ ದಿನವು ಭಾವನೆಗಳು ಮತ್ತು ಜವಾಬ್ದಾರಿಗಳ ಕಡೆ ಸೂಕ್ಷ್ಮವಾಗಿರುತ್ತದೆ. 6ನೇ ಮನೆಯಲ್ಲಿ ಚಂದ್ರನಿರುವುದರಿಂದ ನೀವು ಮಾನಸಿಕ ಒತ್ತಡ ಅಥವಾ ಕಿರಿಕಿರಿಯನ್ನು ಅನುಭವಿಸಬಹುದು. ಮಾಸಿಕ ದುರ್ಗಾಷ್ಟಮಿಯ ಸಂದರ್ಭದಲ್ಲಿ ನಿಮ್ಮ ಸ್ವಂತ ಮಾನಸಿಕ ಆರೋಗ್ಯಕ್ಕಾಗಿ ಸ್ವಲ್ಪ ಸಮಯವನ್ನು ಖಂಡಿತ ಮೀಸಲಿಡಿ. ಜುಲೈ 22ರ ದಿನವು ಮನೆಯಲ್ಲಿ ಸಕಾರಾತ್ಮಕ ಸಾಮರಸ್ಯವನ್ನು ತರುತ್ತದೆ. ನಿವೃತ್ತ ಜೀವನ ನಡೆಸುತ್ತಿರುವ ಜನರಿಗೆ ಜುಲೈ 21ರಂದು ಬುಧನ ಉದಯದಿಂದಾಗಿ ಪಿಂಚಣಿ ಅಥವಾ ಉಳಿತಾಯಕ್ಕೆ ಸಂಬಂಧಿಸಿದ ಬಾಕಿ ಉಳಿದಿರುವ ಕೆಲಸಗಳಲ್ಲಿ ವೇಗವನ್ನು ಕಾಣಬಹುದು. 22ನೇ ತಾರೀಕಿನ ನವಮಿ ತಿಥಿಯು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಿಮಗೆ ಅತ್ಯಂತ ಶಕ್ತಿಶಾಲಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಪ್ರಯಾಣಗಳ ಸಂದರ್ಭದಲ್ಲಿ ಜುಲೈ 21ರಂದು ಚಂದ್ರನು ತುಲಾ ರಾಶಿಯಲ್ಲಿರುವುದರಿಂದ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಠಾತ್ ಕೆಲಸದ ಒತ್ತಡದಿಂದ ಕೂಡಿದ ಪ್ರಯಾಣವನ್ನು ಮಾಡಬೇಕಾಗಬಹುದು. ಸಾಧ್ಯವಾದರೆ ಈ 3 ದಿನಗಳಲ್ಲಿ ಅನಗತ್ಯ ಪ್ರಯಾಣವನ್ನು ಮುಂದೂಡಲು ಪ್ರಯತ್ನಿಸಿ. ಆಧ್ಯಾತ್ಮಿಕ ಪ್ರಗತಿಗಾಗಿ ಜುಲೈ 20ರಿಂದ 22ರವರೆಗಿನ ಸಮಯವು ದೈವಿಕ ಆಶೀರ್ವಾದವಾಗಿದೆ. ಜುಲೈ 21ರಂದು ದುರ್ಗಾಷ್ಟಮಿ ಮತ್ತು ಜುಲೈ 22ರಂದು ನವಮಿ ತಿಥಿಯ ಸಂಗಮವಿದೆ. ಒಳಗಿನಿಂದ ಏಳುವ ಭಾವನಾತ್ಮಕ ಶಕ್ತಿಯನ್ನು ಶಾಂತಗೊಳಿಸಲು ದೇವಿಯ ಆರಾಧನೆಯು ಅತ್ಯಂತ ಪರಿಣಾಮಕಾರಿ ಮಾಧ್ಯಮವಾಗಿದೆ. ಇದರಿಂದ ಎಲ್ಲ ಮಾನಸಿಕ ಗೊಂದಲಗಳು ನಿವಾರಣೆಯಾಗುತ್ತದೆ. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಜುಲೈ 20 ಅವಕಾಶಗಳನ್ನು ಗುರುತಿಸುವ ದಿನವಾಗಿದೆ. ಈ ಸಮಯದಲ್ಲಿ ಸೂರ್ಯನು ಪುಷ್ಯ ನಕ್ಷತ್ರದಲ್ಲಿರುತ್ತಾನೆ. ಜುಲೈ 21 ಅತ್ಯಂತ ಸೂಕ್ಷ್ಮವಾದ ದಿನವಾಗಿದೆ. ಇಲ್ಲಿ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಬೇಕು ಮತ್ತು ರಾಜತಂತ್ರವಾಗಿ ಇರಬೇಕು. ಜುಲೈ 22 ಅತ್ಯುತ್ತಮ ಸಮಯವಾಗಿದೆ. ಇಲ್ಲಿ ಬುಧನ ಉದಯಿಸುವ ಶಕ್ತಿಯು ಪ್ರತಿ ನಿರ್ಧಾರದಲ್ಲಿಯೂ ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ನಿಮಗೆ ಅತ್ಯಂತ ಅದೃಷ್ಟದ ಬಣ್ಣ ಹಸಿರು ಮತ್ತು ದಿಕ್ಕು ಉತ್ತರ ಆಗಿರುತ್ತದೆ. ಜುಲೈ 22 ಬುಧವಾರ ಇಡೀ ವಾರದ ಅತ್ಯಂತ ಮಂಗಳಕರ ದಿನವಾಗಿದೆ. ಪರಿಹಾರಗಳಿಗಾಗಿ ಜುಲೈ 21 ಮತ್ತು 22ರಂದು ಮಾತೆ ದುರ್ಗೆಯನ್ನು ಆರಾಧಿಸಿ. ಲಗ್ನದ ಉಗ್ರ ಮಂಗಳನನ್ನು ಶಾಂತವಾಗಿಡಲು ಮತ್ತು ನಾಯಕತ್ವದ ಗುಣವನ್ನು ಹೆಚ್ಚಿಸಿಕೊಳ್ಳುವ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ. ಜುಲೈ 22 ಬುಧವಾರದಂದು ಹಸುವಿಗೆ ಹಸಿರು ಮೇವು ಅಥವಾ ಮೊಳಕೆಯೊಡೆದ
ಹೆಸರು ಕಾಳನ್ನು ತಿನ್ನಿಸಿ. ಇದರಿಂದ ಬುಧದೇವನು ತಕ್ಷಣ ಪರಿಣಾಮದೊಂದಿಗೆ ಆರ್ಥಿಕ ಲಾಭದ ಹೊಸ ಮಾರ್ಗಗಳನ್ನು ಸುಗಮಗೊಳಿಸುತ್ತಾನೆ. ಕೊನೆಯದಾಗಿ ಮುನ್ನೆಚ್ಚರಿಕೆಯಾಗಿ ಜುಲೈ 21ರಂದು ಯಾರಾದರೂ ಪ್ರಚೋದಿಸಿದರೆ ಭಾವನಾತ್ಮಕ ಅಥವಾ ಉಗ್ರವಾದ ವಾದಗಳಿಗೆ ಇಳಿಯಬೇಡಿ ಮತ್ತು ಇತರರ ಮಾನಸಿಕ ಒತ್ತಡವನ್ನು ನಿಮ್ಮ ತಲೆಗೆ ಎಳೆದುಕೊಳ್ಳಬೇಡಿ. ನೀವು 20ನೇ ತಾರೀಕಿನ ಶಕ್ತಿ, 21ನೇ ತಾರೀಕಿನ ತಾಳ್ಮೆ ಮತ್ತು 22ನೇ ತಾರೀಕಿನ ಅತ್ಯುತ್ತಮ ಪ್ರಯೋಜನಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಈ ಸಮಯವು ಅತ್ಯಂತ ಅದ್ಭುತವಾಗಿ ಕಳೆಯುತ್ತದೆ. ನಿಮ್ಮ ಸಂಪೂರ್ಣ ಕಾಳಜಿ ವಹಿಸಿ. ಜೈ ಮಾತಾಜಿ. ನಮಸ್ಕಾರ.